ಇದೇನಿದು ಕೌಂಟ್ ಮಾಡ್ತಾ ಇದ್ದಾರಲ್ಲ, ಯಾವ ಜೊತೆ ಆಟ ಆಡ್ತಾ ಇದ್ದಾಳ? ದುರ್ಗಾ, ಬಾಸು ಸ್ವಲ್ಪ ಸುಮ್ಮನೆ ರೀ, ಮಾತಾಡ್ಬೇಡಿ. ಪುಟ್ ಮೇಡಮ್ ಗೊತ್ತಾಗ್ಬಿಡುತ್ತೆ, ಆಮೇಲೆ ಅವಳು ಇಲ್ಲಿಗೆ ಬಂದ್ಬಿಡ್ತಾಳೆ. ಇಲ್ಲೇನು ಮಾಡ್ತಾ ಇದೆಯಾ? ಬಾಸು ನಿಮ್ ದಮ್ಮಯ್ಯ ಅಂತೀನಿ, ಸುಮ್ಮನೆ ರೀ. ಅವಳು ಅಕಸ್ಮಾತ್ ಇಲ್ಲಿಗೆ ಬಂದರೆ ನಾನು ಸಿಕ್ಕಾಕೊಳ್ಬಿಡ್ತೀನಿ. ಸಿಕ್ಕಾಕೊಂಡ್ಬಿಡ್ತೀಯಾ? ಹಂಗಾದ್ರೆ ನಾನು ಹೇಳ್ತೀನಿ. ಬಾಯಿ ಮುಚ್ಕೊಂಡಿರ್ತೀವಲ್ವಾ? ಬಾಯಿ ಮುಚ್ಕೊಂಡು ಇರ್ತೀಯೋನಾ? ಇರ್ತೀಯೋ ಅಲ್ಲ, ಇರಿ ಅಂತ ಹೇಳಕ್ ಬಂದೆ. ಬಾಸು ಪ್ಲೀಸ್ 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 ಸುಮ್ಮನೆ ರೀ ಬಾಸು, ಅವಳು ಗೊತ್ತಾಗ್ಬಿಡುತ್ತೆ, ಆಮೇಲೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ. ಪ್ಲೀಸ್. ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಇಷ್ಟೆಲ್ಲ ಓದಾಡ್ತಾ ಇದೆಯಾ? ಮತ್ತಿನೇನು ಅನ್ಕೊಂಡ್ರಿ? ಏನಿಲ್ಲ. $47, $48, $49, $50. ದುರ್ಗಾ, ನಾನು ಕೌಂಟ್ ಮಾಡಾಯ್ತು. ನೀನು ಬಚ್ಚಿಡ್ಕೊಂಡಿದ್ಯಾ ತಾನೇ? ಕಂಡ್ಬಿಟ್ಟೆ. ಮಣಿ, ದುರ್ಗಾ ಎಲ್ಲಿದ್ದಾಳೆ? ನಾನು ಅವಳಿಗೆ ಚಾಲೆಂಜ್ ಆಗ್ತಿದ್ದೆ, ನಾನು ಅವಳನ್ನ ಹುಡುಕ್ತೀನಿ ಅಂತ. ಆದರೆ ಈಗ ದುರ್ಗಾ ಎಲ್ಲೂ ಕಾಣಿಸ್ತಿಲ್ಲ. ನಂಗೆ ಅವಳನ್ನ ಹುಡ್ಕಕ್ಕೆ ಹೆಲ್ಪ್ ಮಾಡ್ತೀಯಾ ಪ್ಲೀಸ್? ಹಿತಾ, ನಮ್ಮ ಕಣ್ಮುಂದೆನೇ ಅತಿ ದೊಡ್ಡ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನಡೀತಿದೆ. ಅಲ್ಲಿ ಯಾರೋ ಕಳ್ಳ ಕಳ್ಳಿ ಅಡಗಿರೋ ಹಾಗಿದೆ. ಜಸ್ಟ್ ಗೋ ಅಂಡ್ ಅಟ್ಯಾಕ್, ಡೋಂಟ್ ಮಿಸ್ ದ ಕ್ಲೈಮ್ಯಾಕ್ಸ್. ಪಪ್ಪ, ದುರ್ಗಾ, ಏನಿದು? ದುರ್ಗಾ, ಅಪ್ಪ ಈ ಆಟದಲ್ಲಿ ಇರ್ಲಿಲ್ಲ ತಾನೆ? ಅವ್ರು ನನಗೆ ಮಧ್ಯದಲ್ಲಿ ಜಾಯಿನ್ ಮಾಡಿಸ್ಕೊಂಡೆ. ಇದು ಚೀಟಿಂಗ್. ಅಯ್ಯೋ ಹಿತಾ ಪುಟ್ಟ, ಅವರು ಡೇಟಿಂಗ್ ಮಾಡ್ತಿದ್ದಾರೆ. ನೀನ್ ಚೀಟಿಂಗ್ ಅಂದ್ರೆ ಹೆಂಗೆ? ಬಾಸ್, ದುರ್ಗಾ, ನಿನ್ಗೆ ಹಿತಾ ಜೊತೆ ಕಣ್ಣ ಮುಚ್ಚಲ್ ಆಡೋದಕ್ಕಿಂತ ಬಾಸ್ ಜೊತೆಗೆ ಆಟ ಆಡೋದು ಅಷ್ಟೊಂದು ಇಷ್ಟ ಅಂದಿದ್ರೆ ನಾವೇನ್ ಬೇಡ ಅಂತಿದ್ವಾ? ಪಾಪ ಹುಡುಗಿ, ನಿನ್ಗೋಸ್ಕರ ಮನೇಲೆಲ್ಲ ಹುಡುಕಿದ್ರೆ ನೀವಿಬ್ರು ಇಲ್ಲಿ ಆಟ ಆಡ್ತಿದ್ದೀರಾ? ಮಣಿ, ಏನೇನೋ ಮಾತಾಡಿದ್ರೆ ಅಷ್ಟೇ ಆದ್ಮೇಲೆ ನಿನ್ ರೆಕ್ಕೆ ಪುಕ್ಕ ಎಲ್ಲ ಕಿತ್ತಾಕ್ಬಿಡ್ತೀನಿ ನೋಡು. ಅಯ್ಯೋ ದುರ್ಗಾ, ನನ್ ರೆಕ್ಕೆ ಪುಕ್ಕಾಕಿದ್ರೆ ನಾನು ಹಾರಾಡಕ್ಕಾಗಲ್ಲ, ಜಸ್ಟ್ ವಾಕಿಂಗ್ ಮಾಡ್ಬೇಕಾಗತ್ತೆ. ಆದ್ರೆ ನಿಮ್ಮಿಬ್ರು ಲವ್ ಸ್ಟೋರಿಗೆ ರೆಕ್ಕೆ ಪುಕ್ಕ ಬಂದು ಇಡೀ ಊರೆಲ್ಲ ಹಾರಾಡೋ ಹಾಗಾದ್ರೆ ಸಾಕು. ಮಣಿ, ಬಾಯಿ ಮುಚ್ಕೊಂಡಿರೋ, ಆಮೇಲೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ನೋಡು. ಪಪ್ಪ, ಕೊನೆಗೂ
ಅತಿ ದೊಡ್ಡ ಕಳ್ಳರು ಒಟ್ಟಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ರು. ಥ್ಯಾಂಕ್ ಯು ದುರ್ಗಾ. ನಂಗೆ ಮನ್ಸಲ್ಲಿ ಏನು ಬೇಕು ಅಂತ ಅಂದ್ಕೊಂಡಿದ್ನೋ ಅದು ನಾನು ಹೇಳ್ದೆ ನೀನೆಲ್ಲ ತಂದಿದ್ಯಾ. ನೀನು ಸೂಪರ್. ಅರೆ ಇದೇನಿದು, ಇಡೀ ಟಾಯ್ ಶಾಪ್ನೇ ತೊಗೊಂಬಂದಿದ್ಯಾ? ಇದನ್ನೆಲ್ಲ ಯಾವಾಗ ತಂದೆ? ನಾನು ಈಗ ಎಷ್ಟು ಸತಿ ಹೇಳಿದ್ದೀನಿ ಇವಳಿಗೆ ಯಾವ ಆಟ ಸಾಮಾನು ತರಬೇಡ ಅಂತ. ಬಾಸು, ಇದ್ರಲ್ಲಿ ಏನಿದೆ? ನೀವು ತರ್ತೀರಾ, ಹಾಗೆ ನಾನು ತಂದಿದ್ದೀನಿ. ನೋಡು, ನಾನು ತರೋದು ಒಂದೋ ಎರಡೋ, ನೀನು ನೋಡಿದ್ರೆ ಇಡೀ ಟ್ರಕ್ನೇ ತುಂಬಿಸ್ಕೊಂಡು ತೊಗೊಂಬಂದಿದ್ಯಲ್ಲ. ನೋಡು, ನೀನುಳ್ಳ ಹಾಳು ಮಾಡ್ತಾ ಇದೆಯಾ. ಬಾಸು, ನಾನು ಪುಟ್ ಮೇಡಮ್ನ ಹಾಳು ಮಾಡ್ತಿಲ್ಲ, ಮುದ್ದು ಮಾಡ್ತಿರೋದು. ಅವಳನ್ನ ಹಾಳು ಮಾಡ್ತಿರೋದು ನೀವು. ಅವಳನ್ನ ಮುದ್ದು ಮಾಡಿ ಎಷ್ಟು ಹಾಳು ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಏನ? ನಾನಾ? ನೀನು ಅವಳು ಕೇಳಿದ್ದನ್ನೆಲ್ಲ ಕೊಡಿಸಿ ಅವಳನ್ನ ಗ್ಯಾಂಗ್ಸ್ಟರ್ ಮಾಡ್ತಾ ಇದೆಯಾ? ದುರ್ಗಾ, ಇನ್ನೊಂದ್ಸಲ ಈ ಥರ ಎಲ್ಲ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ಅಪ್ಪಪ್ಪ, ಈ ಹೆಣ್ಮಕ್ಳಿದಾರಲ್ಲ, ಇವ್ರಿಗೆ ಯಾವುದೂ ಸುಲಭವಾಗಿ ಒಪ್ಸೋದಕ್ಕೆ ಸಾಧ್ಯನೇ ಇಲ್ಲ. ಹೇಳೋದು ಒಂದು, ಮಾಡೋದು ಇನ್ನೊಂದು. ಈ ಹುಡುಗರಿದಾರಲ್ಲ, ಅವ್ರಿಗೇನಾದ್ರೂ ಖುಷಿ ಆಗ್ಬಿಟ್ರೆ ಮುಗ್ದೇ ಹೋಯ್ತು. ಎದುರುಗಡೆ ಯಾರಿದ್ದಾರೆ, ಯಾವ ಪರಿಸ್ಥಿತಿಲಿದ್ದಾರೆ, ಒಂದು ಸ್ವಲ್ಪನೂ ಯೋಚನೆ ಮಾಡಲ್ಲ. ಓಡೋಗಿ ತಕ್ಕೊಂಬಿಡೋದು, ಮುದ್ದು ಮಾಡಿಬಿಡೋದು. ಏಯ್ ಸುಮ್ಮನೆ ಯಾವ್ಯಾವ್ದನ್ನ ಎಲ್ಲರಿಗೂ ಕನೆಕ್ಟ್ ಮಾಡಬೇಡ. ನಾನು ನಿನ್ನಂಥ ಹುಡುಗಿರಿಗೆ ಹೇಳ್ತಾ ಇರೋದು. ಬೇಕಾದರೆ ಬೆಟ್ಟ ತಂದು ಮನೆ ಮುಂದೆ ನಿಲ್ಲಿಸ್ಬೋದು, ಆದರೆ ನಿನ್ನಂಥವ್ರಿಗೆ ಬುದ್ಧಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಹೌದು, ನಾನು ನಿಮ್ಮಂಥ ಹುಡುಗರ ಬಗ್ಗೆನೇ ಮಾತಾಡ್ತಿರೋದು. ನೀವೆಲ್ಲ ಹೇಗೆ ಗೊತ್ತಾ, ಎಲ್ಲ ವಿಷಯ ನಮಗೇ ಗೊತ್ತು ಅಂತ ದೊಡ್ಡ ಬುದ್ಧಿವಂತರ ಥರ ಬಿಲ್ಡಪ್ ತಗೋತಾರೆ. ಆದರೆ ಒಂದು ಚಿಕ್ಕ ವಿಷಯನೂ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಅದೇ ನಿಮಗೆ ಅರ್ಥ ಮಾಡಿಸೋದ್ ಬದಲು ಹೋಗಿ ನಮ್ಮ ತಲೆನೆಲ್ಲರೂ ಚಚ್ಕೊಬಿಡ್ಬೋದು. ನಾವು ಬೇಕಾದರೆ ತಲೆ ಕೆಳಗಾಗಿ ನಿಂತು ನೀರು ಕುಡಿಬೋದು, ಆದರೆ ನಿಮ್ಮನ್ನ ಏನಂದ್ರೂ ಅಷ್ಟು ಸುಲಭವಾಗಿ ಒಪ್ಸೋಕ್ಕೆ ಸಾಧ್ಯನೇ ಇಲ್ಲ. ನಾವು ಏನು ಹೇಳ್ತೀವೋ ಅದನ್ನ ಬಿಟ್ಟು ಬೇರೆ ಎಲ್ಲ ಮಾಡ್ತೀರಾ. ಆದ್ರೆ ನೀವು ಮಾಡೋದನ್ನ ಬಿಟ್ಟು ಮಾಡಬಾರೋದನ್ನೆಲ್ಲ ಮಾಡ್ತೀರಾ. ನಾನೇನು ಮಾಡಿದೆ? ಈ ಮೊಳೆನ ಗೋಡೆ ಹೊಡೆದ್ರೆ ಅದು ಅಟ್ಲೀಸ್ಟ್ ಒಳಗೋಗುತ್ತೆ. ನಿನ್ನ ತಲೆಗೆ ಯಾವುದಾದ್ರೂ ವಿಷಯ ಹಾಕಬೇಕು ಅಂತಂದ್ರೆ ಅದು ಬ್ರಹ್ಮನಿಂದನೂ ಸಾಧ್ಯ ಇಲ್ಲ. ಆಹಾಹಾಹಾಹಾ, ಇಡೀ ಜಗತ್ತೇ ಇವರಿಂದ ಸುತ್ತಬೇಕು ಅಂತ ಅನ್ಕೋತಾರೆ. ಆದ್ರೆ ನಿಮ್ಮ ಅಹಂಕಾರ ಇದೆಯಲ್ಲ, ಅದನ್ನ ಬ್ರಹ್ಮ ಬಂದ್ರೂ ಸರಿ ಮಾಡ್ಸಕ್ಕಾಗಲ್ಲ. ಅಹಂಕಾರನ ನನಗ? ಸ್ಟಾಪ್ ಇಟ್. ಅಪ್ಪ, ಮಳೆ ಬಂದು ನಿಂತಂಗಾಯ್ತು.